ಟೈಮ್ ಮಾಡ್ತಾ ಇರೋದು. ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಲೆಟ್ಸ್ ಸಿ. ರೋಡ್ ಟ್ರಯಲ್ಲು ಐಫೋನಲ್ಲಿ ಮಾಡ್ತಾ ಇರೋದು. ಸ್ಟೆಬಿಲೈಸೇಷನ್ ಹೇಗಿದೆ ಅಂತ ನನಗೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಇಂಪ್ರೂವ್ ಮಾಡ್ತಾ ಇದ್ದೀನಿ. ನೋಡೋಣ ಹೇಗೆ ಕಾಣುತ್ತೆ ರೋಡ್ ಏರಿಯಾಗಳು. ನನ್ನ ಮೊಬೈಲ್ ಪಾಯಿಂಟ್ ಆಫ್ ವ್ಯೂ ಇಂದ ಹೇಗೆ ಕಾಣುತ್ತೆ, ನನ್ನ ಕ್ಯಾಮ್ರಲ್ಲಿ ಹೇಗೆ ಕಾಣುತ್ತೆ. ಇಷ್ಟು ದಿನ ಮಾಡ್ತಿದ್ದು ಬರೀ ಸುಮ್ಮನೆ ಟ್ರಯಲ್ಗೆ ನೋಡ್ತಾ ಇದ್ದೆ ಅಷ್ಟೇ, ಮನೇಲಿ ಕೂತ್ಕೊಂಡು ರೂಮ್ ಒಳಗೆ. ಬಟ್ ಇವಾಗ ಫಸ್ಟ್ ಟೈಮ್ ಹೊರಗೆ ಬಂದಿದ್ದೀನಿ ಕ್ಯಾಮ್ರಾ ಅಲ್ಲಿ. ಎಕ್ಸ್ಟರ್ನಲ್ ಮೈಕ್ ಯೂಸ್ ಮಾಡ್ತಾ ಇದ್ದೀನಿ. ನೋಡೋಣ, ಇದು ಒಂಥರ ಫಸ್ಟ್ ಎಕ್ಸ್ಪೀರಿಯನ್ಸು. ಬಟ್ ವಿಡಿಯೋ ಔಟ್ಪುಟ್ ಹೇಗೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಲೆಟ್ಸ್ ಸಿ. ಜಸ್ಟ್ ಒಂದು 5 ನಿಮಿಷ ಟ್ರಯಲ್ ಅಷ್ಟೇನೆ. ರೋಡಲ್ಲಿ ನೈಟ್ ಐಫೋನಲ್ಲಿ ಹೇಗೆ ಬರುತ್ತೆ ಅಂತ. ಮಳೆ ಇವಾಗ ಬಂದು ನಿಂತಿದೆ ಸದ್ಯ. ನಾನು ಆಗ್ಲೇ ಬರ್ಬೇಕು ಅಂತಿದ್ದೆ, ಮಳೆ ಜೋರ್ ಬರ್ತಿತ್ತು. ಸೊ ಮಳೆ ಈಗ ನಿಂತಿದೆ. ಮೈನ್ ರೋಡಿಗೆ ಬಂದಿದ್ದೀನಿ. ಹೇಗೆ ಕಾಣುತ್ತೆ ಅಂತ ಗೊತ್ತಿಲ್ಲ. ಲೆಟ್ಸ್ ಸಿ. ಸಖತ್ತಾಗ ಬಂದಿದೆ ಮಳೆ. ಮಳೆ ಚೆನ್ನಾಗಿ ಬಂದಿದೆ. ಏನ್ ಮಾತಾಡ್ಬೇಕು ಅಂತ ನಂಗೆ ನಿಜವಲ್ಲೂ ಗೊತ್ತಿಲ್ಲ. ಸುಮ್ನೆ ಹೊರಗಡೆ ಮೊಬೈಲ್ ಎಲ್ಲ ಮೌಂಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ನೋಡೋಣ ಹೇಗ್ ಬರುತ್ತೆ ಅಂತ. ಬಟ್ ನಂದು ಎಕ್ಸ್ಪೀರಿಯನ್ಸೇ ಇಲ್ಲ ಫಸ್ಟ್ ಆಫ್ ಆಲ್ ಇದ್ರಲ್ಲಿ. ಮೆಟ್ರೋ ಹೊಸದಾಗಿ ಓಪನ್ ಆಗಿದೆ. ಸಪೋರ್ಟ್ ಆಗ್ತಾ ಇದೆಯಾ, ಜನಗಳಿಗೆ ಬೆನಿಫಿಟ್ ಆಗ್ತಾ ಇದೆಯಾ ಅಂತ ಗೊತ್ತಿಲ್ಲ ಮೆಟ್ರೋ ಏನು. ಬಟ್ ಓಕೆ, ನಾನು 2 ಸತಿ ಓಡಾಡಿದ್ದೀನಿ. ಆದ್ರೆ ಏನಪ್ಪಾ ಅಂದ್ರೆ ಈ ಎಲೆಕ್ಟ್ರಾನಿಕ್ ಸಿಟಿಯಿಂದ RV ರೋಡ್ ಇರೋ ಮೆಟ್ರೋ 25 ನಿಮಿಷಕ್ಕೆ ಬಂದಿದೆ ಇವಾಗ ಪ್ರೆಸೆಂಟ್ಲಿ. ಮುಂದಕ್ಕೇನೋ ಜಾಸ್ತಿ ಮಾಡ್ತಾರೆ ಅಂತ ಅನ್ಕೊಂಡು ಹಾಕ್ತಿದ್ದಾರೆ ನ್ಯೂಸ್ ಅಲ್ಲಿ, ಪೇಪರ್ ಅಲ್ಲೆಲ್ಲ. ಏನ್ ಕತೆ ನನ್ಗೂ ಗೊತ್ತಿಲ್ಲ. ಬಟ್ 10 ನಿಮಿಷಕ್ಕೆ ಒಂದೊಂದು ಟ್ರೈನ್ ಇದ್ರೆ ಜನರಿಗೆ ಅನುಕೂಲ ಆಗ್ಬೋದು. ಯಾಕಂದ್ರೆ ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಎಷ್ಟು ಕಷ್ಟಪಟ್ಟು ಹೋಗ್ಬೇಕು ಆಫೀಸ್ಗೆ ಅಂದ್ರೆ ಆಫೀಸಲ್ಲಿ ಹೋಗಿ ಕಷ್ಟಪಡ್ಬೇಕು. ಅದೊಂದು ಪ್ರಾಬ್ಲಮ್. ಏನು ಇವಾಗ ಗಣೇಶ ಹಬ್ಬ ಬೇರೆ ಬರ್ತಾ ಇದೆ. ರೋಡಲ್ಲೂ ಬೀದಿಲೂ ಗಣೇಶನ ಹಬ್ಬ. ಆಲ್ರೆಡಿ ಪೆಂಡಲ್ಲೇ ಹಾಕಕ್ ಶುರು ಮಾಡ್ಬಿಟ್ಟಿದ್ದಾರೆ ಸುಮಾರು ಕಡೆ. ಮತ್ತೆ ಫ್ರೆಂಡ್ಸ್, ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಇದ್ರ ಅನುಭವ ಅಂತೂ ಹೇಗಿದೆ ಅಂತ ನಂಗೆ ಇನ್ನೂ ಗೊತ್ತಿಲ್ಲ. ಬಟ್ ಇದು ಔಟ್ಪುಟ್ ಬಂದಾಗ ನೋಡೋಣ ಹೇಗೆ ಕಾಣುತ್ತೆ ಅಂತ. ಯಾಕಂದ್ರೆ ಸುಮಾರು ಜನ ಹೇಳಿದ್ದಾರೆ ಐಫೋನಲ್ಲಿ ಸ್ಟೆಬಿಲೈಸೇಷನ್ ಚೆನ್ನಾಗಿದೆ ಅಂತ. ನಾನು ಆಕ್ಚುಲಿ ಆಕ್ಷನ್ ಕ್ಯಾಮ್ರಾ ತಗೊಳ್ಳೋಣ ಅಂತಿದ್ದೆ. ಸುಮ್ಮನೆ ಇವಾಗ ಸ್ಟಾರ್ಟಿಂಗ್ ಅಲ್ವಾ, ನೋಡೋಣ ಹೇಗೆ ಬರುತ್ತೆ ಐಫೋನಲ್ಲಿ. ಆಮೇಲೆ ಬೇಕಂದ್ರೆ ಕ್ಯಾಮ್ರಾಗೆ ಇನ್ವೆಸ್ಟ್ ಮಾಡೋಣ ಅಂತ. ಇದು ಅಮೆಝಾನ್ ಅಲ್ಲಿ ಒಂದು ಯಾವುದೋ ಮೊಬೈಲ್ ಹೋಲ್ಡರ್ ಒಂದು ಸಿಕ್ತು ಕಡಿಮೆ ಬಜೆಟ್ ಅಲ್ಲಿ. ಅದನ್ನೇ ಹಾಕೊಂಡು ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗು. ನೋಡೋಣ ಔಟ್ಪುಟ್ ಹೇಗೆ ಬರುತ್ತೆ ಅಂತ ನೋಡ್ಬಿಟ್ಟು ಡಿಸೈಡ್ ಮಾಡ್ತೀನಿ. ಆಗಿದೆ ಟೈಮ್ ಈಗ 10:30 ಆಗಿದೆ. ಸಂಜೆಯಿಂದ ಫುಲ್ ಮಳೆ. ಹೊರಗಡೆ ಬರೋಣ ಅಂತಂದ್ರೆ ನಾನು ಯಾವ್ದಾದ್ರು ಸಿಟಿ ಕಡೆ ಹೋಗೋಣ, ಒಂದು ಎಕ್ಸ್ಪ್ಲೋರ್ ಮಾಡೋಣ, ಸಿಟಿ ಲೈಫ್ ಅಲ್ಲಿ ನೈಟ್ ಲೈಫ್ ಹೇಗಿರುತ್ತೆ ಅಂತ ತೋರ್ಸೋಣ ಅಂತ ಒಂದು ಬ್ಲಾಗ್ ಮಾಡೋಣ, ಡೈಲಿ ಬ್ಲಾಗ್ ಅಂತ ಪ್ಲಾನ್ ಮಾಡಿದೆ. ಎಲ್ಲ ಎಕ್ವಿಪ್ ಆಯ್ತು. ಬೆಂಗಳೂರಲ್ಲಿ ಮಳೆ ಯಾವಾಗ ಬರುತ್ತೆ ಅಂತ ಹೇಳಕ್ಕೆ ಆಗಲ್ಲ. ಸಿಕ್ಕಾಪಟ್ಟೆ ವರ್ಸ್ಟ್ ಇದೆ ಬೆಂಗಳೂರಲ್ಲಿ. ಟ್ರಾಫಿಕ್ ಒಂದ್ ಕಡೆ ಆದ್ರೆ ಈ ಮಳೆದು ಒಂದ್ ಕಡೆ ಹಾವಳಿ. ಬಟ್ ಬೇರೆ ಊರುಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ನಮ್ ಬೆಂಗಳೂರು ಬೆಸ್ಟ್ ಅನ್ಸುತ್ತೆ. ಟ್ರಾಫಿಕ್ ಸಮಸ್ಯೆ ಒಂದು ಬಿಟ್ರೆ ಇನ್ನೇನಕ್ಕೂ ಪ್ರಾಬ್ಲಮ್ ಇಲ್ಲ. ಮೊನ್ನೆ ಹಿಂಗೆ ಯಾವ್ದೋ ಕೆಲ್ಸದ ಮೇಲೆ ಒಂದು ಹಳ್ಳಿಗೆ ಹೋಗಿದ್ದೆ. ಅಲ್ಲಿ
9:30 ಏನೋ ಆಗಿತ್ತು. ಈ ಬೆಂಗಳೂರಲ್ಲಿ ಇದ್ದವ್ರ ಕತೆ ಹೇಗೆ ಅಂದ್ರೆ, ನಾನು ಹಳ್ಳಿಗೆ ಹೋಗ್ಬಿಟ್ಟು ಸ್ವಿಗ್ಗಿ ಆನ್ ಮಾಡ್ತಾ ಇದ್ದೀನಿ, ಅಲ್ಲಿ ಮೆಸೇಜ್ ಬಂತು ಸ್ವಿಗ್ಗಿ ಅವ್ರ ಕಡೆಯಿಂದ, ಪ್ರೆಸೆಂಟ್ಲಿ ವಿ ಆರ್ ನಾಟ್ ಅನೇಬಲ್ ಟು ಡೆಲಿವರ್ ಹಿಯರ್ ಅಂತ, ಪ್ಲೀಸ್ ಚೇಂಜ್ ದ ಲೊಕೇಶನ್ ಅಂತ ಬಂತು. ಆಮೇಲೆ ಗೊತ್ತಾಯ್ತು ನಾನು ಇರೋದು ಬೆಂಗಳೂರಲ್ಲ, ಅಲ್ಲಿ ಅಂತ.